ನಾವು ಪ್ರತಿ ವರ್ಷ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಅಧಿವೇಶನದಲ್ಲಿ ಬಂದಿರ್ತಾರೆ. ಹಾಗಾಗಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅಧ್ಯಕ್ಷತೆಯಲ್ಲಿ ಜಾತ್ರಾ ಸಮಿತಿ ಅಧ್ಯಕ್ಷರನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಪ್ರತಿ ವರ್ಷ ನಾವು ಸಂಗಮ ಹೋಟೆಲಲ್ಲಿ ಮಾಡ್ತಾ ಇದ್ದೀವಿ. ಅದು ಬದಲಾವಣೆಯಾಗಿ ನಿನ್ನೆ ರಾಯಲ್ ವೆಜಸಲ್ಲಿ ಮೀಟಿಂಗ್ ಕರ್ಕೊಂಡಿದ್ದೀವಿ. ನಮ್ಮ ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಬಸವನಗೌಡ ಗದ್ದಲ್ ಅವರನ್ನ ಜಾತ್ರಾ ಸಮಿತಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಲಾಗಿದೆ. ಅದರ ನಿಮಿತ್ತ ಮೀಟಿಂಗ್ ಕರ್ಕೊಂಡು ಈಗ ಸಮುದಾಯದ 2 ಸಚಿವ ಸ್ಥಾನಗಳನ್ನು ನಿಮ್ಮ ಸಮುದಾಯಕ್ಕೆ ಕೊಡಬೇಕು ಅನ್ನೋ ಕೂಗು ಮತ್ತೆ ಚರ್ಚೆ ಕೂಡ ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ಡಿಸ್ಕಸ್ ಆಯ್ತಾ? ಮಧ್ಯಾಹ್ನ 1:15ಗೆ ಗೌರವಾನ್ವಿತ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಕೊಂಡಿದ್ದೀವಿ. ಜಾತ್ರೆಗೆ ಇನ್ವೈಟ್ ಮಾಡಕೊಂಡಿದ್ದೀವಿ. ಆ ಸಂದರ್ಭದಲ್ಲಿ ಈ ವಿಷಯನೂ ಕೂಡ ಸಾಹೇಬ್ರ ಗಮನಕ್ಕೆ ತರ್ತಾ ಇದೆ. ಒಂದು ಸಭೆ ನಡೆದಿದ್ದು ಸತೀಶ್ ಜಾರಕಿಹೊಳಿನ ಸಿಎಂ ಮಾಡೋಕ್ಕೆ ಅನ್ನೋ ಒಂದು ಕೂಗು ಕೂಡ ಕೇಳಿ ಬರ್ತಾ ಇದೆ. ಅದರ ಹೊರತಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಲ ತುಂಬೋಕೆ ಅಂದ್ರೆ ಬದಲಾವಣೆ ವಿಚಾರ ಬೇಡ, ಸಿದ್ದರಾಮಯ್ಯ ಮುಂದುವರಿಸುವ ಅನ್ನೋ ನಿಟ್ಟಿನಲ್ಲಿ ಕೂಡ ವಾಲ್ಮೀಕಿ ಸಮಾಜ ಶಾಸಕರು ಸಭೆ ಸೇರಿದ್ರು ಅಂತ ಚರ್ಚೆ ಆಗ್ತಾ ಇದೆ. ಇಲ್ಲ, ಆ ಥರದ ಸಭೆ ನಡೆದಿಲ್ಲ. ನಿನ್ನೆ ನಡೆದಿರ್ತಕ್ಕಂಥದ್ದು ನಿನ್ನೆ ನಮ್ಮ ಸಮುದಾಯದ ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಏನು ಮಾಡ್ತಾ ಇದ್ದೀವಿ. ಅದರ ನಿಮಿತ್ತ ನಾವು ಪ್ರತಿ ವರ್ಷ ಇಲ್ಲೇ ಬೆಳಗಾಮದಲ್ಲಿ ಎಲ್ಲ ಶಾಸಕರು ಸಿಗೋದ್ರಿಂದ ಆ ನಿಮಿತ್ತ ಮೀಟಿಂಗ್ ಕರ್ಕೊಂಡು ಸಿದ್ದರಾಮಯ್ಯ ನಂತರ ಸತೀಶ್ ಜಾರಕಿಹೊಳಿ ಐದು ನಾಯಕ ಅಂತ ಏನು ತೋರಿಸ್ಬೇಕಾದ್ರೆ ಈ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಸಿಎಂ ಆಗಬೇಕು ಅನ್ನೋದು ನಿಮ್ಮ ಗಮನವಿದೆಯಾ? ನಾವು ನಮ್ಮ ಮಾಧ್ಯಮದ ಮೂಲಕ ಅನೇಕ ಬಾರಿ ನಾವು ಹೇಳಿಕೆಯನ್ನು ಕೊಟ್ಟಿದ್ದೀವಿ. ಬಹುತೇಕ ಸಿದ್ದರಾಮಯ್ಯ ಸಾಹೇಬರು ಅವರು ಮುಂದುವರೆದರೆ ನಿಮ್ಮದೇನೂ ಅಭ್ಯಂತರ ಇಲ್ಲ. ಅಕಸ್ಮಾತ್ ಬದಲಾವಣೆ ಮಾಡುವಂಥ ಸಂದರ್ಭ ಬಂದರೆ ನಮ್ಮ ದಲಿತರನ್ನ ಯಾರಾದರೂ ಒಬ್ಬರು ಸಿಎಂ ಮಾಡಬೇಕನ್ನುವಂಥದ್ದು ನಾವು ಅನೇಕ ಬಾರಿ ಹೈಕಮಾಂಡ್ಗೆ ಯಾರ್ಯಾರನ್ನು ಮಾಡಬೇಕು ಅಂತ ಭಾಳ ಜನ ಇದ್ದಾರೆ. ನಮ್ಮ ಅದು ಹೇಳಿ ಸರ್, ಕಂಟಿನ್ಯೂ 4-5 ಜನ ಇದ್ದಾರೆ. ಯಾರಾದರೂ ಸ್ವಲ್ಪ ನೀವೇನು ಹೇಳ್ತೀರಿ? ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಮುಂದುವರೆದ್ರೆ ಏನೂ ತಕರಾರಿಲ್ಲ, ಒಂದು ವೇಳೆ ಬದಲಾವಣೆ ಆದರೆ ದಲಿತರು ಅಥವಾ ಸತೀಶ್ ಜಾರಕಿಹೊಳಿ ಅವರು ಆಗ್ಬೇಕಂತೀರ? ದಲಿತ ಸಿಎಂ ವಿಚಾರವಾಗಿ ಹಲವಾರು ಹೆಸರು ಕೇಳಿ ಬರ್ತಾ ಇದೆ. ಪರಮೇಶ್ವರ್ ಅವರು ಇದ್ದಾರೆ, ಜೊತೆಗೆ ಯಾರು ಬೇಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿದ್ರೆ ಲಕ್ಷ ಕೊಡಬೇಕಾಗಿಲ್ಲ, ಅವ್ರು ಯಾರಾದರೂ ಆದರೆ ನಿಮ್ಮ ವಿರೋಧ ಆಗುತ್ತಾ? ಖರ್ಗೆ ಸಾಹೇಬರಾದರೂ ಸಂತೋಷ, ಡಾಕ್ಟರ್ ಜಿ ಪರಮೇಶ್ವರ ಸಾಹೇಬರಾದರೂ ಸಂತೋಷ, ಮುನಿಯಪ್ಪ ಸಾಹೇಬರಾದರೂ ಸಂತೋಷ, ಮಹದೇವಪ್ಪರಾದರೂ ಸಂತೋಷ, ಜಾರಕಿಹೊಳಿ ಅವರು ಸಂತೋಷ, ಸತೀಶ್ ಜಾರಕಿಹೊಳಿ ಅವರು ಸಂತೋಷ.